ರಮೇಶ್ ಅಣ್ಣ ಅಣ್ಣ ಈ ಹಾಲ್ನೆಲ್ಲ ಡೈರಿ ಕಳಿಸ್ಬಿಟ್ಟು ಅವ್ರು ಇನ್ನೂ ಬಾಕಿ ಕೊಟ್ಟಿಲ್ಲ, ಬೇಗ ಬಾಕಿ ಕಳ್ಸ್ಕೊಡಕ್ ಹೇಳಿ. ಆಯ್ತಣ್ಣ. ಹಾಗೇನೆ ದನಗಳನ್ನೆಲ್ಲ ಕೊಟ್ಟಿಗೆ ಕಟ್ಟಿಸ್ಬಿಡಿ. ಸರಿ ಅಣ್ಣ. ರಾಮಚಂದ್ರಣ್ಣ ಬನ್ನಿಲಿ. ಏನಣ್ಣ? ತಗೊಳ್ಳಿ, ಇದು ದುಡ್ಡು ಅಂಗಡಿಗೆ. ಆಮೇಲೆ ಇವತ್ತಿನ ಲಿಸ್ಟ್ ಎಲ್ಲ ಇದ್ರೊಳಗಿದೆ, ಇವಾಗ್ಲೇ ಕಳಿಸ್ಕೊಡಿ ಅಂತ ಹೇಳಿ. ಮಾವಯ್ಯ, ಮಕ್ಕಳೆಲ್ಲ ಇದ್ರ? ಅಯ್ಯೋ, ಅವರೆಲ್ಲ ಇಷ್ಟ ಬೇಗ ಎಲ್ಲಪ್ಪ ಹೇಳ್ತಾರೆ. ನೀನ್ ಕೊಟ್ಟಿರೋ ಸಲಿಗೆಯಿಂದ ಸೋಂಬೇರಿಗಳಾಗೋಗಿದ್ದಾರೆ. ಹೋಗಿ ಎಪ್ಸು. ಅರೆ ಪ್ರಿಯಾ, ಪ್ರಿಯಾ ಹೇಳಮ್ಮ. ಏನಣ್ಣ ನೀನು? ಕಾಲೇಜ್ ಇರೋದು 10 ಗಂಟೆಗೆ, ಇಷ್ಟ ಬೇಗ ಏನ್ ಮಾಡ್ಲಿ? ನೋಡೋ ಬಂಗಾರಿ, ಕತ್ಲಾಗೋಕ್ಕೂ ಮುಂಚೆ ಮನೆ ಸೇರ್ಕೋಬೇಕು, ಸೂರ್ಯ ಹುಟ್ಟೋಕ್ಕೂ ಮುಂಚೆ ಹಾಸಿಗೆ ಬಿಟ್ಟಿರ್ಬೇಕು ಅಂತ ದೊಡ್ಡವ್ರು ಹೇಳಿದ್ದಾರೆ. ಹೇಳೋ ಮರಿ. ಹೋಗೋಣ, ನೀನು ನೆಮ್ಮದಿಯಾಗಿ ಮಲ್ಗೋಕ್ಕೂ ಬಿಡಲ್ಲ. ಎದಳು ಎದಳು, ಕಾಲೇಜ್ ಲೇಟ್ ಆಗುತ್ತೆ. ಬಾ 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 ಬಾ. ಗುಡ್ ಮಾರ್ನಿಂಗ್ ಅಣ್ಣ. ಗುಡ್ ಮಾರ್ನಿಂಗ್. ನೋಡ್ಬಿಟ್ಟು ಕಲ್ತ್ಕೋ ಅನ್ನ. ಇಷ್ಟೊತ್ತವರೆಗೂ ಮನ್ಗಿದ್ಯಾ? ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಮನೆ ಮುಂದೆ ರಂಗೋಲಿ ಬಿಡ್ಬೇಕು ತಾನೆ? ಏನು ಇಷ್ಟೆಲ್ಲ ಕೆಲಸ ನಾನೇ ಮಾಡ್ಬೇಕಾ? ಮತ್ತೆ ಈಗ ಮಾಡ್ದೆ ಇದ್ರೆ ನಾಳೆ ದಿನ ನಿಮ್ ಅತ್ತೆ ಮನೆಗೆ ಹೋದ್ಮೇಲೆ ಅವ್ರು ನಮ್ಮನ್ನ ನೋಡ್ ಆಡ್ಕೊಳಲ್ವಾ? ಬೇಗ ಬೇಗ ಅಲ್ಲು ಉಚ್ಕೊಂಡು ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ ಬಂಗಾರಿ. ಅಪ್ಪಯ್ಯ, ನಮ್ ಕೆಲ್ಸಗಳೆಲ್ಲ ಚೆನ್ನಾಗಾಗ್ಲಿ ಅಂತ ಆಶೀರ್ವಾದ ಮಾಡಿ ಅಪ್ಪಯ್ಯ. ಹಲೋ, ಒಂದ್ ನಿಮಿಷ ಸರ್. ಶ್ವೇತಾ, ಪಾರುಕ್ ಫೋನ್ ಇದೆ ಕಣೆ. ಏಯ್, ಪಾರುಕ್ ಫೋನ್ ಬಂದಿದೆ ಕಣೆ. ಸೋನಿಯಾ, ಪಾರುಕ್ ಫೋನ್ ಬಂದಿದೆ. ಪಾರುಕ್ ಫೋನ್ ಬಂದಿದೆ ಕಣೆ. ಹಾಯ್ ಪಾರು. ಹಾಯ್ ಡಿಯರ್. ಹಾಯ್ ಹಾಯ್ ಪಾರು. ಹಾಯ್ ಹಾಯ್. ಹಲೋ ಹಲೋ ಪಾರು. ಹಾಯ್ ಡ್ಯಾಡಿ. ಹೇಗಿದ್ಯಾ ಮರಿ? ಫೈನ್, ಥ್ಯಾಂಕ್ ಯು. ಕರೆಕ್ಟ್ ಟೈಮ್ ಕಾಫಿ ತಿಂಡಿ ತೋತಾ ಇದೀಯಾ? ಚೆನ್ನಾಗಿ ಓದ್ತಾ ಇದೀಯಾ? ಆರೋಗ್ಯ ಚೆನ್ನಾಗಿದೆಯಾ? ಹೌದು ಡ್ಯಾಡಿ. ನೈಟ್ ಅಲ್ಲಿ ಬರೀ ಲಿಕ್ವಿಡ್ ಅಲ್ಲಿ ಇರಬಾರ್ದಮ್ಮ, ಏನಾದ್ರು ತಿನ್ಬೇಕು. ಆಯ್ತು. ಹಾಸ್ಟೆಲ್ ಎಲ್ಲ ಸೌಕರ್ಯ ಇದೆ ತಾನೆ? ಚೆನ್ನಾಗಿದೆ ಡ್ಯಾಡಿ. ಕಾಲೇಜ್ ಕರೆಕ್ಟ್ ಆಗಿ ಹೋಗ್ತಾ ಇದೆ ತಾನೆ? ಹೋಗ್ತಾ ಇದೀನಿ. ಆಯ್ತು. ಓಕೆ ಓಕೆ. ಮರಿದೆ ನಿಮ್ಮ ಅಮ್ಮನಿಗೊಂದು ಫೋನ್ ಮಾಡಮ್ಮ. ಸರಿ ಸರಿ. ಓಕೆ. ಸೋನಿಯಾ, ಅವಳು ಫೋನ್ ಇಡಕ್ಕೆ ಹೇಳೆ. ಹಲೋ ಹಲೋ. ಆಯ್ತು ಸರ್. ಹುಚ್ಚು ಹುಡುಗಿ. ಹಾಯ್. ಅಲ್ಲಿ ಹುಡುಗರು. ಹಾಯ್ ಹಾಯ್. ಹಾಯ್ ಪಾರು. ಹಾಯ್. ಏನೇ ಇವನ್ ಕಾಲೇಜಲ್ಲಿ ಕೆಟ್ಟದಾಗ ನಡ್ಕೊಂಡ, ಹುಡುಗಿರನ್ ಚುಡಾಯಿಸ್ದ ಅಂತ ಪ್ರಿನ್ಸಿಪಲ್ ಹತ್ರ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿದೆ ಅಂತೆ. ಇವ್ನ್ ಮಾಡಿರೋ ಹಲ್ಕ ಕೆಲ್ಸಕ್ಕೆ ಪ್ರಿನ್ಸಿಪಲ್ಗಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜೈಲಲ್ಲಿ ಕೊಳಿಯೋ ಹಂಗ್ ಮಾಡ್ಬೇಕಿತ್ತು. ಕಾಲೇಜ್ ಅಂದ್ಮೇಲೆ ಹುಡುಗಿನ ರ್ಯಾಗಿಂಗ್ ಮಾಡೋದು, ಚುಡಾಯಿಸೋದು ಎಲ್ಲ ಮಾಮೂಲ್ ಕಣೆ. ಅದಕ್ಕೋಸ್ಕರ ಇವನ್ ಕಾಲೇಜಿಂದ ಡಿಬಾರ್ ಆಗ್ಬೇಕಾ? ಮರ್ಯಾದೆ ಅಂತ ಹೇಳ್ತಾ ಇದೀನಿ, ಕಂಪ್ಲೇಂಟ್ ವಾಪಸ್ ತಗೋ. ತಗೊಳ್ಳಿಲ್ಲ ಅಂದ್ರೆ ಏನ್ ಇಷ್ಟೊಂದು ಎಗರಾಡ್ತಿದ್ಯಾ? ನಾನ್ ಯಾರು ಗೊತ್ತಾ? ಸಿಲಿಂಡರ್ ಸಿನನ್ ತಮ್ಮ. ಸಿಲಿಂಡರ್ ತಗೊಂಬಂದ್ ನಿನ್ನ ಏನ್ ತಲೆ ಮೇಲೆ ಹಾಕ್ಬಿಟ್ಟ ಅಂದ್ರೆ ನಿನ್ ಬ್ಯಾಂಡಿಟ್ ಕ್ವೀನ್, ಕ್ರೇಜಿ ಕ್ವೀನ್ ಎಲ್ಲ ಡಮಾರ್. ಮೊದ್ಲು ಕಂಪ್ಲೇಂಟ್ ವಾಪಸ್ ತಗೊಳ್ಳಲೇ. ಪರ್ಮಿಷನ್ ಇಲ್ಲದೆ ಕಾಲೇಜ್ ಪೊಲೀಸ್ ಅವರೇ ಬರಲ್ಲ. ನೀವೆಲ್ಲ ಹೇಗೋ ಬಂದ್ರಿ? Some regions were ಹರ್ಷ, removed from the ತಗೋಪ್ಪ ಕಾಫಿ. thanks. ಪ್ರಿಯಾ ಮರಿ, ಏನ್ ಮಾಡ್ತಿದೀಯಾ? ತಗೋಮ್ಮ ಕಾಫಿ. ಬೇಡ ಮಾವಯ್ಯ. ಯಾಕಮ್ಮ, ಏನಾಯ್ತು? ಮಾವಯ್ಯ, ಅಣ್ಣಂಗ್ ನೀವಾದ್ರೂ ಹೇಳ್ಬಾರ್ದಾ ನಾನ್ ಇನ್ಮೇಲೆ ಕಾಲೇಜ್ಗೆ ಹೋಗಲ್ಲ ಅಂತ? ಏನಮ್ಮ ನೀನು? ನಿಮ್ಮ ಅಣ್ಣ ನೀವಿಬ್ರು ಚೆನ್ನಾಗಿ ಓದ್ಬೇಕು, ಗ್ರಾಜುಯೇಟ್ಸ್ ಆಗ್ಬೇಕು ಅಂತ ಕನಸು ಕಾಣ್ತಾ ಇದ್ದಾನೆ. ಅಂಥದ್ರಲ್ಲಿ ನೀನು ಓದಲ್ಲ ಅಂತೀಯಲ್ಲ, ಯಾಕೇನಾಯ್ತು? ಉಪದೇಶ ಮಾಡೋಕೇನು, ಎಲ್ಲರೂ ಮಾಡ್ತಾರೆ. ಆದ್ರೆ ಅನ್ಭವಿಸೋರ್ಗ್ ತಾನೆ ಅದ್ರ ಕಷ್ಟ ಏನು ಅಂತ ಗೊತ್ತಾಗೋದು.
ಅಂಥದ್ದೇನಾಯ್ತಮ್ಮ? ಹಾಯ್ ಪ್ರಿಯಾ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಲೋ. ಮಾತಾಡ್ಸಿದ್ರೆ ನಿಂತ್ಕೊಂಡು ಮಾತಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡವಾ ನಿಂಗೆ? ನಾನ್ ಮಾತಾಡದ್ನಲ್ಲ. ಗುಡ್ ಮಾರ್ನಿಂಗ್. ಬರೀ ಗುಡ್ ಮಾರ್ನಿಂಗ್. ಸರಿ, ಒಂದ್ ಕೆಲ್ಸ ಮಾಡು, ನಾವೆಲ್ಲ ಐ ಲವ್ ಯು ಅನ್ಬಿಡ್ತೀವಿ, ನೀನು ಐ ಲವ್ ಯು ಅನ್ಬಿಡು. ಏನ್ ಹಂಗ್ ನೋಡ್ತಿದ್ಯಾ? ನಮ್ಗೇನ್ ಕಮ್ಮಿ? ಧೈರ್ಯ ಇಲ್ವಾ, ಪರ್ಸನಾಲಿಟಿ ಇಲ್ವಾ, ಲುಕ್ ಇಲ್ವಾ? ಸ್ಟೂಡೆಂಟ್ ಇರ್ಬೇಕಾಗಿರೋ ಮ್ಯಾನರ್ಸ್ ಇಲ್ಲ. ಪರವಾಗಿಲ್ವೋ, ಇದಕ್ಕೂ ಧೈರ್ಯ ಇದೆ. ನಿಮ್ಗೆ ಯಾರಿಗೋ ಅಕ್ಕ ತಂಗಿರ್ ಇಲ್ವೇನ್ರೋ? ಹಲೋ, ನಾವು ಕಾಲೇಜಿಗೆ ಬರೋದು ಇಲ್ದೇ ಇರೋದನ್ನ ಪಡೆಯಕ್ಕೆ. ಈಗ ನೋಡು, ವಿದ್ಯೆ ಇಲ್ಲ, ಲೆಕ್ಚರರ್ ಹತ್ರ ಕೇಳಿ, ಲವ್ ಮಾಡೋ ಹುಡುಗಿ ಇಲ್ಲ, ನಿನ್ನ ಹತ್ರ ಕೇಳ್ತಾ ಇದೀವಿ. ಈ ವಿಷಯ ನಿಮ್ಮ ಅಣ್ಣಂಗೆ ಹೇಳಿದ್ಯಾ? ಹೇಳಿದ್ರೆ ಅವನೇನ್ ಮಾಡ್ತಾನೆ? ಇನ್ನು ಒಂದ್ 2 ಗಂಟೆ ಗಾಂಧಿ ತರ ಬುದ್ಧಿ ಮಾತು ಹೇಳ್ತಾನೆ. ಇವತ್ತು ನನ್ನ ಹತ್ರ ಕೆಟ್ಟಂಗ್ ಮಾತಾಡಿದ್ರು, ನಾಳೆ ಅದಷ್ಟೊಂದು ಸುಲಭ ಅಲ್ಲಮ್ಮ. ಪ್ರಿಯಾ, ಕಾಲೇಜ್ ಅಂದ್ಮೇಲೆ ಇದೆಲ್ಲ ಸರ್ವೇ ಸಾಮಾನ್ಯ. ಒಳ್ಳೆ ಕೆಲ್ಸಕ್ಕೆ 108 ವಿಘ್ನ ಅಂತಾರಲ್ಲ, ಹಾಗೆ ಇದನ್ನು ಹಾಗೇನೆ ಅನ್ಕೊಂಡು ನೀನ್ ಓದೋದ್ರ ಕಡೆ ಗಮನ ಕೊಡು. ಹಾಗಲ್ಲಣ್ಣ, ಅವ್ರು ಮತ್ತೆ ಏನಾದ್ರು ಹಾಗೆಲ್ಲ ಏನೂ ಆಗಲ್ಲ. ನೀನ್ ಅವ್ರಿಗೆ ರಾಮಾಯಣ ಮಹಾಭಾರತದ ಪುರಾಣ ಹೇಳಿರಲ್ಲ, ಅದೆಲ್ಲ ಮರ್ತು ನೀನ್ ಓದೋದ್ರ ಕಡೆ ಗಮನ ಕೊಡು. ನಾನು ಅವ್ರು ಕೂರಿಸ್ಕೊಂಡು ಪುರಾಣ ಹೇಳ್ತೀನಿ. ಅದು ಹಾಗಲ್ಲ. ತಗೋ, ಕಾಫಿ ಕುಡಿ. ತಗೊಳ್ಳೋ ಹುಚ್ಚುಡ್ಗಿ. ಇವ್ನ್ ಯಾವಾಗ್ಲೂ ಹೀಗೇನೆ. ಕೃಷ್ಣ ಇಂಥ ಕಚ್ಚರ ಫೆಲೋ ಅಂತ ಅನ್ಕೊಂಡಿರ್ಲಿಲ್ಲ. ಇನ್ನು ಪ್ರಿಯನ ಹತ್ರ ಕೆಟ್ಟಾಗಿ ಬಿಹೇವ್ ಮಾಡ್ದ ಅಂತೆ. ಏಯ್, ಹೆಣ್ಮಕ್ಳಂದ್ರೆ ಇವರೆಲ್ಲ ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ? ಅವನ ಹತ್ರ ಆತರ ಎಲ್ಲ ಮಾತಾಡಕ್ ಹೋಗ್ಬೇಡ ಕಣೆ, ಅವನೊಬ್ಬ ದೊಡ್ಡ ರೌಡಿ. ಏಯ್, ಅವನ್ ಒಂಥರ ರೌಡಿ ಅಂದ್ರೆ ನಾನ್ ಇನ್ನೊಂಥರ ರೌಡಿ. ಇದನ್ನೆಲ್ಲ ಅಪ್ಪ ಅಪ್ಪ, ನಾನ್ ಕಾಲೇಜಿಂದ ಬರ್ಬೇಕಾದ್ರೆ ಯಾವನೊಬ್ಬ ನನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾನಪ್ಪ. ಅಪ್ಪ, ಇವನೇ ಅಪ್ಪ ಅವನು. ಯಾರೋ ನೀನು? ನಿನಗೆ ಬುದ್ಧಿ ಗಿದ್ದಿ ಇದೆಯೇನೋ? ನನ್ನ ಮಗಳಿಂದ ಕಾಲೇಜಿಂದ ಫಾಲೋ ಮಾಡ್ಕೊಂಡ್ ಬರ್ತಾ ಇದೆಯಂತೆ. ಏನ್ ಅನ್ಕೊಂಡಿದ್ಯಾ ನೀನು? ಏನಲ್ಲೋ ಕಂಡವ್ರ ಹೆಣ್ಮಕ್ಳು ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ ನೀನು? ನಿನ್ ಮನೇಲಿ ಅಕ್ಕ ತಂಗಿರ್ ಯಾರು ಇಲ್ವೇನೋ? ನನ್ ಮಗಳ ಬೆನ್ನ ಯಾಕೆ ಬಂದಿದ್ಯಾ? ಯಾರೋ ನೀನು? ಹೆಂಗೈತೆ ಮೈಗೆ? ನನ್ ತಂಗಿನ ಫಾಲೋ ಮಾಡ್ಕೊಂಡ್ ಬರ್ತೀಯಾ? ಏಯ್, ಏನ್ ಹಂಗ್ ನೋಡ್ತಾ ಇದ್ಯಾ? ಬಿಟ್ಟ ಅಂದ್ರೆ ಲ್ಯಾಪ್ತಾ ಹೋಗ್ತೀಯ ಅಷ್ಟೇ. ಅವನತ್ತೇನೋ ಮಾತು. ಹೋಗ್ ಪೊಲೀಸಿಗೆ ಫೋನ್ ಮಾಡೋ, ಒತ್ತು ಬುದ್ಧಿ ಕಲಿಸ್ತಾರೆ ಇಂಥವ್ರಿಗೆ. ಒಂದ್ ನಿಮಿಷ. ನಿಮ್ ಮನೆ ಹೆಣ್ಮಕ್ಳಿಂದ ನಾನು ಬಂದಿದ್ದಕ್ಕೆ ನೀವೆಲ್ಲ ಎಷ್ಟೊಂದು ಕೋಪ ಮಾಡ್ಕೋತಾ ಇದ್ದೀರಲ್ಲ. ನಿಮ್ ಮಗ ಕಂಡೋರ್ ಮನೆ ಹೆಣ್ಮಕ್ಳ ಮೇಲೆ ಕಣ್ಣಾಗ್ತಾ ಇದ್ದಾನಲ್ಲ, ಇದ್ ನಿಮಗ್ ಸರಿ ಅನ್ಸುತ್ತಾ? ನಿಮ್ ತಂಗಿನ ಬರೀ ನಾನು ಫಾಲೋ ಮಾಡ್ಕೊಂಡ್ ಬಂದಿದ್ದಕ್ಕೆ ಇಷ್ಟೊಂದು ಎಗರಾಡ್ತಾ ಇದೆಯಲ್ಲ. ದಿನ ಕಾಲೇಜಿಗೆ ಬರೋ ನನ್ನ ತಂಗಿಗೆ ಅಸಹ್ಯವಾಗಿ ಮಾತಾಡಿ ಅವಳ ಮನ್ಸು ನೋಯಿಸ್ತಾ ಇದೆಯಲ್ಲ, ಇನ್ನು ನನಗೆಷ್ಟು ನೋವಾಗ್ಬೇಕು? ಒಂದೇ ಕಾಲೇಜಲ್ಲಿ ಓದೋರೆಲ್ಲ ಒಡ ಹುಟ್ಟಿದವ್ರ ತರ, ಸ್ನೇಹಿತರ ತರ ಇರ್ಬೇಕು. ನಿಮ್ ಸ್ನೇಹಿತರುಗಳ ಮೇಲೆ ಬೇರೆ ಯಾರು ಕಣ್ಣಾಗದೆ ರೀತಿ ನೀವುಗಳೇ ನೋಡ್ಕೋಬೇಕು. ಆಗ್ಲೇ ನಾವು, ನಮ್ಮವರು, ನಮ್ಮೂರು, ನಮ್ ದೇಶ ಅನ್ನೋ ದೇಶ ಪ್ರೇಮದ ಸ್ವಾಭಿಮಾನ ಬೆಳೆಸೋದಕ್ ಸಾಧ್ಯ. ಅದನ್ ಬಿಟ್ಟು ನಾವು ನಮ್ ಪಕ್ಕದಲ್ಲಿರೋರ್ ಮೇಲೆ ಕಣ್ಣಾಕಿದ್ರೆ ಪಕ್ಕದ ದೇಶದವರು ನಮ್ ದೇಶದ ಮೇಲೆ ಕಣ್ಣಾಕ್ತಾರೆ. ಯಾಕೆ ಅಂದ್ರೆ ನಮ್ ಭಾರತ ಮಾತೇನೋ ಒಂದ್ ಹೆಣ್ಣೆ ಅಲ್ವಾ? ನೀನ್ ವಿದ್ಯಾವಂತ, ಬುದ್ಧಿವಂತ, ಅದಕ್ಕೆ ನಿಂಗೆ ಮಾತಲ್ಲಿ ಹೇಳ್ತಾ ಇದೀನಿ. ಒಂದ್ ತಿಳ್ಕೊ, ಎಲ್ರು ಈ ಗಣೇಶನ್ ತರ ಬುದ್ಧಿ ಹೇಳೋಷ್ಟು ಒಳ್ಳೆಯವರಾಗಿರಲ್ಲ. ಐ ಆಮ್ ಸಾರಿ ಸರ್, ನನ್ನಿಂದ ತಪ್ಪಾಗಿದೆ. ಆದ್ರೆ ಇನ್ನು ಮುಂದೆ ಆ ಥರ ತಪ್ಪು ಮಾಡಲ್ಲ ಸರ್. ತಿಳಿದೆ ನಾವು ತಪ್ಪು ಮಾತಾಡ್ಬಿಟ್ವಿ, ನಮ್ಮನ್ನು ಕ್ಷಮಿಸಪ್ಪ. ನಮ್ ಮಗ ಇನ್ ಮುಂದೆ ಇಂಥ ತಪ್ಪು ಮಾಡದಿರೋ ಹಾಗೆ ನಾವು ನೋಡ್ಕೋತೀವಿ. ಹೌದು ಸರ್, ನನ್ಗೆ ಇಷ್ಟು ದಿನ ಒಬ್ಳೆ ತಂಗಿ ಇದ್ಲು, ಆದ್ರೆ ಇನ್ ಮುಂದೆ ಇಬ್ರು ತಂಗಿ ಇರ್ತಾರೆ ಸರ್.
ಎಕ್ಸ್ಕ್ಯೂಸ್ ಮೀ, ಕಾಲೇಜಲ್ಲಿ ಓದೋ ನಾವು ಸ್ನೇಹಿತರು ಅನ್ನೋದನ್ನ ಮರೆತು ಹುಡುಗರಿರೋದೇ ಹುಡುಗಿನ ರೇಕ್ಸಕ್ಕೆ ಅಂತ ಅನ್ಕೊಂಡಿದ್ವಿ. ಇನ್ ಮುಂದೆ ಆ ಥರ ತಪ್ಪಾಗಲ್ಲ. ವಿ ಆರ್ ವೆರಿ ಸಾರಿ. ಐ ಆಮ್ ಸಾರಿ. ಸತ್ಯ ಈಗ್ಲಾದ್ರೂ ಗೊತ್ತಾಯ್ತಲ್ಲ. ನೋಡಿ, ನಮ್ ಕಾಲೇಜ್ ಹುಡುಗರು ಅವ್ರ ಜೊತೆ ಓದೋ ಹುಡುಗಿರ್ ಮಾನ ಪ್ರಾಣ ಕಾಪಾಡೋ ಒಳ್ಳೆ ಸ್ನೇಹಿತರಾಗಿರ್ಬೇಕು. ಅಂಡರ್ಸ್ಟ್ಯಾಂಡ್? ಖಂಡಿತ ಇನ್ಮೇಲೆ ಹಾಗೆ ಇರ್ತೀವಿ. ಅಂದ್ಮೇಲೆ ಇನ್ಯಾಕೆ ಸಾರಿ ಅನ್ನೋ ಫಾರ್ಮಾಲಿಟೀಸ್. ಲೆಟ್ಸ್ ಬಿ ಫ್ರೆಂಡ್ಸ್. ಶೋರ್. ಓಕೆ ಬಾಯ್. 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 ಅಪ್ಪ, ಇಷ್ಟ್ ಬೇಗ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಕಣೆ. ಇದಕ್ಕೆಲ್ಲ ಕಾರಣ ಯಾರು ಅಂತ ಗೊತ್ತಾ? ಪ್ರಿನ್ಸಿಪಲ್ ಹೇಳ್ತೀನಿ ಅನ್ನೋ ಭಯ ನೋಡು, ಅದಕ್ಕೆ. ಹಲೋ, ಸ್ಟೂಡೆಂಟ್ಸ್ ಗೆ ಎದುರಿಸೋ ಪ್ರಿನ್ಸಿಪಲ್ ನಾನು ಇವತ್ವರೆಗೂ ನೋಡಿಲ್ಲ ಕಣೆ. ಮುಂದೆ ಹೇಗೋ ಗೊತ್ತಿಲ್ಲ. ಮತ್ತೆ ಯಾಕೆ ಬದ್ಲಾದ್ರು? ಬುದ್ಧಿ ಕಲ್ತ್ರು. ಯಾರಿಂದ? ನಿಮ್ಮ ಅಣ್ಣನಿಂದ. ನಮ್ಮಣ್ಣನ? ಬುದ್ಧಿವಂತರು ಯಾವಾಗ್ಲೂ ಹಾಗೆ ಕಣೆ. ತಡ್ರು ತನ್ ಬುದ್ಧಿವಂತರು ಅಂತ ಪ್ರೂವ್ ಮಾಡಕ್ ಪ್ರಯತ್ನ ಪಡ್ತಾರೆ, ಆದ್ರೆ ಬುದ್ಧಿವಂತರು ಅವ್ರ ಕೆಲ್ಸದ ಮೂಲಕ ಮಾಡಿ ತೋರಿಸ್ತಾರೆ. ನಿಮ್ಮ ಅಣ್ಣ ಗ್ರೇಟ್ ಕಣೆ. ಐ ಲೈಕ್ ಹಿಮ್. ಏನಂದ? ಐ ಲೈಕ್ ಹಿಮ್ ಅಂದೆ, ಅದ್ರಲ್ಲಿ ಏನ್ ತಪ್ಪು? ಅಮ್ಮಣ್ಣಿ, ನಮ್ಮ ಅಣ್ಣ ಭೀಷ್ಮ, ವಿವೇಕಾನಂದ, ಆಂಜನೇಯ ಇದ್ದಾಗೆ ಬ್ರಹ್ಮಚಾರಿ. ಅಯ್ಯೋ ಪಾಪ, ನಿಮ್ಮ ಅಣ್ಣಂಗೆ ಕರೆಕ್ಟ್ ಆಗಿ ಹುಡುಗಿ ಸಿಕ್ಲಿಲ್ಲ ಅನ್ಸುತ್ತೆ, ಅದಕ್ಕೆ ಮದ್ವೆ ಆಗಿಲ್ಲ. ನಮ್ಮ ಅಣ್ಣನ್ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ಸರಿ, ಹಾಗಿದ್ರೆ ಒಂದ್ ಬೆಟ್ ಕಟ್ಟೋಣ. ಬೆಟ್ಟ? 2 ದಿವಸದಲ್ಲಿ ಒಂದ್ ಅದ್ಭುತ ನಡೆಯುತ್ತೆ, ನೋಡ್ತಾ ಇರು. ಏಯ್, ಇವಳು ಹೇಳ್ದಂಗೆ ಮಾಡೇ ಮಾಡ್ತಾಳೆ ಕಣೆ. ನೋಡೋಣ. ಎಷ್ಟು ಕೊಬ್ಬಿರ್ಬೇಕು ನಿನಗೆ? ನನಗೆ ಚಪ್ಪಲಿ ಹೊಡಿತೀಯಾ? ಎಷ್ಟು ಮಾನ್ಯತೆ ಇರ್ಬೇಕು ನೀವು. ಚಪ್ಲಿ ಸವೆ ಆದ್ಮೇಲೂ ಬಂದಿದ್ಯಲ್ಲ. ಸರಿ, ನಾವು 3 ಬಿಟ್ಟವರು, ಈಗ ನೀನೇನ್ ಬಿಡ್ತೀಯಾ? ಕೊಟ್ಟು ಸಾಲ ತೀರಿಸ್ತಾ ಇದ್ರೆ ಅದ್ರ ಋಣ ಸಾಯೋವರೆಗೂ ಕಾಡುತ್ತಂತೆ. ಏಯ್, ಹತ್ರ ಬರ್ಬೇಡ, ಬಂದ್ರೆ ಚೆನ್ನಾಗಿರಲ್ಲ. ದೂರ ಇದ್ರೆ ಸಾಲ ತೀರ್ಸಕ್ ಆಗಲ್ಲ ಮರಿ. ಸ್ವಲ್ಪ ನೋಡ್ಕೊಂಬನ್ರಿ. ಹೆಣ್ಮಕ್ಳಿಗೆ ತಾಳ್ಮೆ ಇರ್ಬೇಕು. ಕೋಪ ಇಲ್ದಿರೋನ್ ಗಂಡ್ಸಲ್ಲ, ತಾಳ್ಮೆ ಇಲ್ದಿರೋಳು ಹೆಂಗ್ಸಲ್ಲ ಅಂತಾರೆ. ಅಯ್ಯೋ ಮಹಾರಾಯ, ಯಾವ್ದಿರ್ಬೇಕು ಯಾವ್ದಿರ್ಬಾರ್ದು ಆಮೇಲೆ ಹೇಳುವಂತೆ, ಮೊದ್ಲು ಅವನಿಂದ ಕಾಪಾಡು.